ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಅಪೂಸ್ ಕುಕ್ಕಿಂಗ್ ಚಾನಲ್. ಇವತ್ತು ಮನೆಯಲ್ಲಿ ಹೈಜಿನಿಕ್ ಆಗಿ ಹೆಲ್ತಿಯಾಗಿ ಬೂಸ್ಟ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಕೂಡ ಬಳಸಿಲ್ಲ ಹಾಗೂ ಇದನ್ನು ನಾವು ತುಂಬ ದಿನಗಳವರೆಗೂ ಸ್ಟೋರ್ ಮಾಡಿ ಕೂಡ ಇಡಬಹುದು. ಇದು ಮಾಡೋದು ಕೂಡ ಅಷ್ಟೇ ಸುಲಭ. ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮನೆಯಲ್ಲೇ ಇವತ್ತು ಬೂಸ್ಟ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ದೊಡ್ಡ ಬೌಲಷ್ಟು ಮಕಾನ ತೊಗೊಂಡಿದ್ದೀನಿ. ಸಣ್ಣ ಬೌಲಿಂದ ಓಟ್ಸು, ಒಂದು 3/4 ಕಪ್ಪಷ್ಟು ಮಿಲ್ಕ್ ಪೌಡರ್, 3/4 ಕಪ್ಪು ಕೋಕೋ ಪೌಡರ್, 3/4 ಕಪ್ಪು ಬಾದಾಮ್ ಮತ್ತು ಗೋಡಂಬಿ. ಇವಾಗ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಬೌಲಷ್ಟು ಮಕಾನ ಹಾಕ್ತಿದ್ದೀನಿ. ಇದನ್ನು ಕೆಂಪು ಬಣ್ಣ ಬರೋವರೆಗೂ ಹುರಿಬೇಕು. ನಾನಿಲ್ಲಿ ಫಸ್ಟ್ ಮಕಾನ ಹುರ್ಕೋತಾ ಇದ್ದೀನಿ. ಇವಾಗ ಮತ್ತೆ ಗೋಡಂಬಿ ಬಾದಾಮು ಎಲ್ಲಾನು ಒಂದೊಂದಾಗಿ ಹುರ್ಕೊಂಬರೋಣ. ಇದಿಲ್ಲಿ ಕೆಂಪು ಕಲರ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೀವು ಇಲ್ಲಿ ಒಂದೊಂದೇ ಹುರ್ಕೋಬೇಕು, ಒಂದೇ ಸತಿ ಎಲ್ಲಾನು ಹಾಕಿ ಹುರ್ಕೋಬಾರ್ದು, ಅವಾಗ ಅದು ಚೆನ್ನಾಗಿ ಹುರಿಯಲ್ಲ. ಒಂದೊಂದಾಗಿ ಗೋಡಂಬಿ ಮಖಾನ ಮತ್ತು ಬಾದಾಮನ್ನ ಹುರ್ಕೋಬೇಕಾಗತ್ತೆ. ಇವಾಗ ಬಾದಾಮ್ ಹಾಕ್ಕೊಳ್ಳೋಣ. ಬಾದಾಮ್ ಹಾಕ್ಕೊಂಡು ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನು ಕೂಡ ಇಲ್ಲಿ ಬಾದಾಮ್ ಹಾಕೋದ್ರಿಂದ ಮಕ್ಕಳ ಬುದ್ಧಿಶಕ್ತಿಗೆ ತುಂಬಾ ಒಳ್ಳೆಯದು ಮತ್ತು ಇಮ್ಯುನಿಟಿ ಕೂಡ ಸಿಗುತ್ತೆ. ಆವಾಗ ನೀವು ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡಿಕೊಟ್ಟಂಗಿರುತ್ತೆ ಮಕ್ಕಳಿಗೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇಲ್ಲಿ ಬಾದಾಮು ಕೆಂಪಗಾಗಿದೆ. ಇವಾಗ ಪ್ಲೇಟಿಗೆ ತೆಗೆಯೋಣ. ಇದನ್ನು ಗೋಡಂಬಿ ಹಾಕೊಳ್ಳೋಣ. ಇದು ಕೂಡ ಸೇಮ್ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೀವು ಇದರಲ್ಲಿ ಕಲ್ಲಂಗಡಿ ಹಣ್ಣಿನ ಬೀಜ ಇಲ್ಲ ಅಂದರೆ ಸನ್ಫ್ಲವರ್ ಸೀಡ್ಸ್ ಆದರೂ ಉಪಯೋಗಿಸ್ಬೋದು. ಇಲ್ಲಿ ಗೋಡಂಬಿ ಕೆಂಪಗಾಗಿದೆ, ತೆಗೆಯೋಣ ಪ್ಲೇಟಿಗೆ. ಇವಾಗ ಇಲ್ಲಿ 1 ಕಪ್ಪಷ್ಟು ಓಟ್ಸ್ನ ಹುರ್ಕೋಬೇಕಾಗತ್ತೆ. ಹಸಿದು ಹಾಕಬಾರ್ದು. ಇದು ಕೂಡ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂಗಡಿಗಳಿಂದ ಬೂಸ್ಟ್ನ ತರೋದು ಬದಲು ಈ ರೀತಿ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಡಿ. ಕೆಂಪಗಾಗಿದೆ, ತೆಗೆಯೋಣ ಪ್ಲೇಟಿಗೆ. ಇವಾಗ ನಾನಿಲ್ಲಿ ಎಲ್ಲಾನು ಹುರ್ಕೊಂಡಿದ್ದೀನಿ. ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಒಂದು 10 ನಿಮಿಷ ಬಿಡೋಣ. ಇವಾಗ ಇಲ್ಲಿ ಎಲ್ಲಾನು ಕಂಪ್ಲೀಟಾಗಿ ಕೂಲಾಗಿ ತಣ್ಣಗಾಗಿದೆ. ಇವಾಗ ಇದನ್ನ 2 ಬ್ಯಾಚ್ ಆಗಿ ಮಿಕ್ಸಿ ಜಾರ್ಗೆ ಹಾಕೊಂಡ್ಬರ್ತಾ ಇದ್ದೀನಿ. ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ಇವಾಗ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಟೈಮ್ಸ್ ಹಾಕೊಂಡ್ಬರ್ತಾ ಇದ್ದೀನಿ, ಒಂದೇ ಸತಿ ಹಾಕೋಬಾರ್ದು. ಇವಾಗ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೊಂಡ್ಬಂದಿದ್ದೀನಿ. ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೋಬಾರ್ದು, ಮತ್ತು ಆಯಿಲ್ ಬಿಡುತ್ತೆ. ಇದು ಇಷ್ಟಿದ್ರೆ ಸಾಕು. ಇವಾಗ ಇಲ್ಲಿ ಇನ್ನೊಂದು ಸತಿ ಹಾಕೊಂಬರೋಣ. ಇಲ್ಲಿ ರುಬ್ಬಿರುವಂಥ ಮಿಶ್ರಣನ ಜರಡಿ ಹಿಡ್ಕೊಂಬರೋಣ. ಇದರಲ್ಲಿ ಏನಾದರೂ ಗಂಟಿದ್ರೆ ಮತ್ತು ಕಾಳಿದ್ರೆ ಬರುತ್ತೆ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಕಾಳಾಗಿ ಉಳ್ಕೊಂಡಿರುತ್ತೆ. ಇದನ್ನ ನೀವು ಬೇಕಂದ್ರೆ ಇನ್ನೊಂದ್ಸತಿ ಮಿಕ್ಸಿಗೆ ಹಾಕೋಬಹುದು, ಇಲ್ಲಾಂದರೆ ಹಾಗೆ ಎತ್ತಿಟ್ಕೋಬಹುದು. ಇವಾಗ ಇಲ್ಲಿ 3/4 ಕಪ್ಪಷ್ಟು ಮಿಲ್ಕ್ ಪೌಡರ್ನ ಅದನ್ನು ಕೂಡ ಜರಡಿ ಹಿಡ್ಕೊಳ್ಳೋಣ. ಮುಕ್ಕಾಲು ಕಪ್ಪು ಕೋಕೋ ಪೌಡರ್ ಅದನ್ನು ಕೂಡ ಜರಡಿ ಹಿಡ್ಕೊಂಬರೋಣ. ಈ ಕೋಕೋ ಪೌಡರಲ್ಲಿ ಏನಾದರೂ ಗಂಟಿದ್ರೆ ಹೊರಗೆ ಬರುತ್ತೆ. ಇದನ್ನು ಕೂಡ ಜಡಿ ಹಿಡ್ಕೋಬೇಕು ನೀಟಾಗಿ. ನೋಡಿ ಇಲ್ಲಿ ಈ ಥರ ಇರುತ್ತೆ. ಇದನ್ನು ಕೂಡ ಜಡಿ ಹಿಡ್ಕೊಂಡ್ರೆ ಅದೆಲ್ಲ ಮೇಲ್ಗಡೆ ಬಂದುಬಿಡುತ್ತೆ. ಇವಾಗ ಒಂದು ಬೌಲಿಗೆ ಹಾಕೊಳ್ಳೋಣ. ಇವಾಗ ಇಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕೋಕೋ ಪೌಡರು ಮತ್ತು ಮಿಲ್ಕ್ ಪೌಡರು ಈ ಗೋಡಂಬಿ ಮತ್ತು ಬಾದಾಮ್ ಪೌಡರ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿದ್ರಲ್ಲ, ಮನೆಯಲ್ಲೇ ಎಷ್ಟು ಸುಲಭವಾಗಿ ನಾವು ಬೂಸ್ಟ್ನ ತಯಾರಿಸಬಹುದು. ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ ಕೂಡ ಇಲ್ಲ. ಇದನ್ನ ನೀವು 1 ತಿಂಗಳವರೆಗೆ ಸ್ಟೋರ್ ಮಾಡಿ ಇಟ್ಕೋಬಹುದು ಆರಾಮಾಗಿ. ಟೈಟ್ ಆಗಿರುವಂಥ ಕಂಟೈನರಲ್ಲಿ ಇಟ್ಟು ಸ್ಟೋರ್ ಮಾಡಿದರೆ ಸಾಕು.
ಇವಾಗ ನಾನಿಲ್ಲಿ ಬೂಸ್ನ ಈ ಥರ ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೀನಿ. ಏನು ಕೂಡ ಆಗಂಗಿಲ್ಲ, ಒಂದು ತಿಂಗಳಿಟ್ಟರು ಏನೂ ಆಗಂಗಿಲ್ಲ. ಇವಾಗ ಇಲ್ಲಿ ಟೈಟಾಗಿ ಮುಚ್ಚಿ ಇಟ್ಬಿಟ್ರೆ ಆಯಿತು. ಸುಮಾರು ದಿನವರೆಗೂ ಇಟ್ಕೋಬೋದು ಸ್ಟೋರ್ ಮಾಡಿ. ಇದನ್ನು ನಾನು ಈ ಥರ ಟೈಟಾಗಿರೋ ಕಂಟೈನರ್ ಬಾಕ್ಸಲ್ಲಿ ಇಟ್ಟರೆ ಆಯಿತು. ಇದರಲ್ಲಿ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ತುಂಬಾ ಹೆಲ್ತಿಯಾಗಿರುತ್ತೆ, ಮಕ್ಕಳಿಗೂ ಕೂಡ ಕೊಡಬಹುದು. ಇದನ್ನು ನಾವು 1 ವರ್ಷದಿಂದ ಎಲ್ಲ ಮಕ್ಕಳಿಗೂ ಕೊಡಬಹುದು, ಯಾವುದೇ ರೀತಿ ತೊಂದರೆ ಇರಲ್ಲ. ಇದರಲ್ಲಿ ಸಕ್ಕರೆ ಅಥವಾ ಬೆಲ್ಲ ಯಾವುದಾದ್ರೂ ಕಲಸಿ ಕೂಡ ಕೊಡಬಹುದು. ಅಂಗಡಿಗಳಿಂದ ಬೂಸ್ಟ್ನ ತರೋದು ಬದಲು ಈ ರೀತಿ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಡಿ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೀವು ಇದರಲ್ಲಿ ಕಲ್ಲಂಗಡಿ ಹಣ್ಣಿನ ಬೀಜ ಇಲ್ಲ ಅಂದರೆ ಸನ್ಫ್ಲವರ್ ಸೀಡ್ಸ್ ಆದರೂ ಉಪಯೋಗಿಸ್ಬೋದು. ನೋಡಿದ್ರಲ್ಲ ಮನೆಯಲ್ಲೇ ಸಿಂಪಲ್ಲಾಗಿ ಬೂಸ್ಟ್ನ ಯಾವ ರೀತಿ ಮಾಡ್ಬೋದು ಅಂತ. ಇದಾಗಿತ್ತು ಇವತ್ತಿನ ರೆಸಿಪಿ. ಇನ್ನಷ್ಟು ಇಂತಹ ಸರಳ ಹಾಗೂ ಆರೋಗ್ಯಕರ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.